ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಿಸಾನ್ ಸೇನೆ ವತಿಯಿಂದ ಪುತ್ತಿಗೆ ಕೃಷಿ ಭವನಕ್ಕೆ ಮಾರ್ಚ್. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ಸ್ಥಗಿತಗೊಳಿಸುವ ಕ್ರಮವನ್ನು ಪುನರ್ ಪರಿಶೀಲಿಸಬೇಕೆಂದು ಆಗ್ರಹಿಸಿ. ಮುಷ್ಕರದ ದಿನದಂದು ಚಂಗನಶೇರಿ ಸೆಂಟ್ರಲ್ ಪೋಸ್ಟ್ ಆಫೀಸ್ಗೆ ನುಗ್ಗಿ ಪೋಸ್ಟಲ್ ಉದ್ಯೋಗಿಯನ್ನು ಥಳಿಸಿದ ಘಟನೆಯನ್ನು ವಿರೋಧಿಸಿ ಬಿಪಿಇಎಫ್ ಬಿಎಂಎಸ್ ಕಾಸರಗೋಡು ವಿಭಾಗದ ನೇತೃತ್ವದಲ್ಲಿ ಧರಣಿ. ಸಿಐಟಿಯು ನೇತೃತ್ವದಲ್ಲಿ ಸೀತಾಂಗೋಳಿಯಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ. ಟ್ರೇಡ್ ಯೂನಿಯನ್ ಮುಷ್ಕರದಲ್ಲಿ ಭಾಗವಹಿಸಿದ ಸಿಪಿಎಂ ಮುಖಂಡರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ಹಿನ್ನೆಲೆ. ಚೆರ್ಕಳ ಕಲ್ಲಡ್ಕ ರಸ್ತೆ ತಡೆ ನಡೆಸಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿ. ಪಳ್ಳತಡ್ಕ ಜನಪರ ಸಮಿತಿ ಮುಖಂಡರು ಸೇರಿದಂತೆ 50 ಮಂದಿಯ ವಿರುದ್ಧ ಪ್ರಕರಣ ದಾಖಲು. 2 ದಿನಗಳ ಹಿಂದೆ ಕುಂಜತ್ತೂರಿನ ಕಣ್ವತೀರ್ಥದ ಮನೆಯೊಂದರಲ್ಲಿ ನಡೆದ ಕಳ್ಳತನ. ಆರೋಪಿ ಮಂಜೇಶ್ವರ ಪೊಲೀಸರ ವಶಕ್ಕೆ. ವಾರ್ತೆಗಳು ವಿವರವಾಗಿ. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ಸ್ಥಗಿತಗೊಳಿಸುವ ಕ್ರಮವನ್ನು ಪುನರ್ ಪರಿಶೀಲಿಸಬೇಕು ಎಂದು ಆಗ್ರಹಿಸಿ ಕಿಸಾನ್ ಸೇನೆ ವತಿಯಿಂದ ಪುತ್ತಿಗೆ ಕೃಷಿ ಭವನಕ್ಕೆ ಮಾರ್ಚ್ ನಡೆಸಲಾಯಿತು. ಆರ್ಕೆಎಂ ರಾಷ್ಟ್ರೀಯ ಸಂಯೋಜಕ ಅಡ್ವೊಕೇಟ್ ವಿ ಬಿಜು ಉದ್ಘಾಟಿಸಿದರು. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ಸ್ಥಗಿತಗೊಳಿಸುವ ಕ್ರಮವನ್ನು ಪುನರ್ ಪರಿಶೀಲಿಸಬೇಕೆಂದು ಆಗ್ರಹಿಸಿ ಕಿಸಾನ್ ಸೇನೆ ವತಿಯಿಂದ ಪುತ್ತಿಗೆ ಕೃಷಿ ಭವನಕ್ಕೆ ಮಾರ್ಚ್ ನಡೆಸಲಾಯಿತು. ಕಟ್ಟದಡ್ಕ ಜಂಕ್ಷನ್ನಿಂದ ಪ್ರಾರಂಭವಾದ ಮಾರ್ಚ್ ಅನ್ನು ಪುತ್ತಿಗೆ ಪಂಚಾಯತ್ ಕಚೇರಿಯ ಸಮೀಪ ಕೃಷಿ ಭವನದ ಮುಂಭಾಗದಲ್ಲಿ ಪೊಲೀಸರು ತಡೆದರು. രാഷ്ട്രീയ കിസാൻ മഹാസംഘ് രാഷ്ട്രീയ സംയോജക അഡ്വക്കേറ്റ് വി ബിജു ഉദ്ഘാടിಸಿದರು. ദേശീയ തലത്തിൽ ഞങ്ങളുടെ കർഷക സമരത്തിന് ഒപ്പം നിൽക്കുന്ന ഒരു സർക്കാർ ഭരിക്കുന്ന സ്ഥലത്ത് അതേ സർക്കാരിൻ്റെ ഇലക്ട്രിസിറ്റി വകുപ്പിൻ്റെ കീഴിൽ കർഷകരുടെ കണക്ഷനുകൾ കട്ട് ചെയ്യുക അതുപോലെ തന്നെ കണക്ഷനുകൾ സൗജന്യ കണക്ഷനിൽ നിന്ന് അല്ലാത്തതിലേക്ക് മാറ്റുന്ന സമയത്ത് അവരെ അറിയിക്കാതിരിക്കുക. നിയമപ്രകാരം അങ്ങനെ ചെയ്യാൻ പാടില്ല. നമുക്ക് അവിടെ ഇട്ടിരിക്കുന്ന ഫിക്സഡ് ഡെപ്പോസിറ്റ് ഉണ്ട്. ആ ഫിക്സഡ് ഡെപ്പോസിറ്റിന് നമ്മുടെ പലിശ എത്രയുണ്ട് അത് നമ്മൾ അറിയിക്കണം. നമ്മളുടെ കുടിശ്ശിക എത്രയുണ്ട് അത് നമ്മൾ അറിയിക്കണം. എല്ലാ കാര്യങ്ങളും അറിയിക്കാൻ ബാധ്യസ്ഥമായ ഒരു കൺസ്യൂമറെ അത് അറിയിക്കാതെ ഓരോരുത്തർക്കും ബില്ല് വന്നിരിക്കുന്നു. 1 ലക്ഷം രൂപയിലധികമുള്ള ബില്ല് വന്നിരിക്കുകയാണ്. ഇത് കർഷകരെ തകർക്കാനുള്ള ഒരു ഗൂഢാലോചനയായിട്ടാണ് ലോകം മുഴുവൻ നടക്കുന്ന ഗൂഢാലോചനയുടെ ഭാഗമാണ്. സ്വകാര്യവൽക്കരണം നടക്കുന്നു. ഗവൺമെന്റ് ഏജൻസികൾ മുഴുവൻ ഞങ്ങൾക്കെതിരെ തിരിയുന്നു. ಕಿಸಾನ್ ಸೇನಾ ಪುತ್ತಿಗೆ ಪಂಚಾಯತ್ ಅಧ್ಯಕ್ಷ ಪಿ ಅಬ್ದುಲ್ಲಾ ಕಂಡತಿಲ್ ಅಧ್ಯಕ್ಷತೆ ವಹಿಸಿದ್ದರು. ಕಿಸಾನ್ ಸೇನಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶುಕೂರ್ ಕಣಜೆ ಸ್ವಾಗತಿಸಿದರು. ಕಿಸಾನ್ ಸೇನಾ ಜಿಲ್ಲಾಧ್ಯಕ್ಷ ಗೋವಿಂದ ಭಟ್ ಮುಖ್ಯ ಭಾಷಣ ಮಾಡಿದರು. ಸುಲೈಖಾ ಮಾಹಿನ್, ನಾಸರ್ ಚಿರ್ಕಳ, ಥಾಮಸ್ ಡಿಸೋಜಾ, ಸಚಿನ್ ಕುಂದರ್, ಶಾಜಿ ಕಡಮನೆ, ಬಾಲಸುಬ್ರಹ್ಮಣ್ಯ ಭಟ್, ಸುರೇಶ್ ಅಡ್ಕತೊಟ್ಟಿ, ಪ್ರಸಾದ್ ಕಕ್ಕಪಾಡಿ, ಕಮರುದ್ದೀನ್, ಸಲೀಂ, ಕೃಷ್ಣ ಭಟ್, ಮೊಹಮ್ಮದ್ ಕುಂಜೆ ಹಾಜಿ ಕಂಡತಿಲ್, ಬದರುದ್ದೀನ್ ಕಂಡತಿಲ್, ಸುಲೈಮಾನ್ ಊಜಂಪದವು, ಶೆರಿಲ್ ಕಯ್ಯಂಗೂಡಲು, ಸುಬ್ಬಣ್ಣ ರೈಗುತ್ತು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಾರ್ವಜನಿಕ ಮುಷ್ಕರದ ದಿನದಂದು ಚಂಗನಶೇರಿ ಸೆಂಟ್ರಲ್ ಪೋಸ್ಟ್ ಆಫೀಸಿಗೆ ನುಗ್ಗಿದ ಎನ್ಇಪಿಇ ಹಾಗೂ ಸಿಐಟಿಯು ಮುಖಂಡರು ಪೋಸ್ಟಲ್ ಉದ್ಯೋಗಿ ವಿಷ್ಣುಚಂದ್ರನ್ ಎಂಬವರನ್ನು ಥಳಿಸಿದ ಘಟನೆಯನ್ನು ವಿರೋಧಿಸಿ ಭಾರತೀಯ ಪೋಸ್ಟಲ್ ಎಂಪ್ಲಾಯೀಸ್ ಫೆಡರೇಷನ್ ಬಿಎಂಎಸ್ ಕಾಸರಗೋಡು ವಿಭಾಗದ ನೇತೃತ್ವದಲ್ಲಿ ಧರಣಿ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಕಾಸರಗೋಡು ಬಿಪಿಇಎಫ್ ಚೇರ್ಮನ್ ಪಿಕೆ ಮೋಹನ್ ಉದ್ಘಾಟಿಸಿದರು. ಸಾರ್ವಜನಿಕ ಮುಷ್ಕರದ ದಿನದಂದು ಚಂಗನಶೇರಿ ಸೆಂಟ್ರಲ್ ಪೋಸ್ಟ್ ಆಫೀಸ್ಗೆ ನುಗ್ಗಿದ್ದ ಎನ್ಇಪಿಇ ಹಾಗೂ ಸಿಐಟಿಯು ಮುಖಂಡರು ಪೋಸ್ಟಲ್ ಉದ್ಯೋಗಿ ಬಿಪಿಎಫ್ P4 ಕಾರ್ಯದರ್ಶಿ ವಿಷ್ಣುಚಂದ್ರನ್ ಎಂಬವರನ್ನು ಥಳಿಸಿದ ಘಟನೆಯನ್ನು ವಿರೋಧಿಸಿ ಭಾರತೀಯ ಪೋಸ್ಟಲ್ ಎಂಪ್ಲಾಯೀಸ್ ಫೆಡರೇಷನ್ ಬಿಎಂಎಸ್ ಕಾಸರಗೋಡು ವಿಭಾಗದ ನೇತೃತ್ವದಲ್ಲಿ ಧರಣಿ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಕಾಸರಗೋಡು ಸೂಪರಿಂಟ್ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಬಿಪಿಎಫ್ ಕೇರಳ ಸರ್ಕಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಹಾಗೂ ಕಾಸರಗೋಡು ಬಿಪಿಎಫ್ ಚೇರ್ಮನ್ ಪಿಕೆ ಮೋಹನ್ ಉದ್ಘಾಟಿಸಿದರು. ಕಾಸರಗೋಡು ಬಿಜಿಟಿಕೆಎಸ್ ಕೋಶಾಧಿಕಾರಿ ಎ ನಾರಾಯಣ್ ಅಧ್ಯಕ್ಷತೆ ವಹಿಸಿದ್ದರು. ಲಿಖಿತಾ ಪಿ, ಬಿಕೆ ರಾಜ, ನಾರಾಯಣ ಕೆ, ರಂಜಿತ್ ಎಂ, ಸುರೇಂದ್ರ ಕೆ, ಅಕ್ಷಿತ್, ಮುಕುಂದ ಎಆರ್ ಮುಂತಾದವರು ಉಪಸ್ಥಿತರಿದ್ದರು. ಗೋಪಾಲಕೃಷ್ಣ ಕೂಡ್ಲು ಸ್ವಾಗತಿಸಿ ಮಣಿಕಂಠ ಪ್ರಸಾದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಟ್ರೇಡ್ ಯೂನಿಯನ್ ಮುಷ್ಕರದಲ್ಲಿ ಭಾಗವಹಿಸಿದ ಸಿಪಿಎಂ ಮುಖಂಡರ ಮೇಲೆ ಪೊಲೀಸರು ಹಲ್ಲೆ ನಡೆಸಿರುವುದನ್ನು ವಿರೋಧಿಸಿ ಸಿಐಟಿಯು ನೇತೃತ್ವದಲ್ಲಿ ಸೀತಾಂಗೋಳಿಯಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಬು ಅಬ್ರಹಾಂ ಉದ್ಘಾಟಿಸಿದರು.
ಮುಷ್ಕರದಲ್ಲಿ ಭಾಗವಹಿಸಿದ ಸಿಪಿಎಂ ಮುಖಂಡರ ಮೇಲೆ ಪೊಲೀಸರು ಹಲ್ಲೆ ನಡೆಸಿರುವುದನ್ನು ವಿರೋಧಿಸಿ ಸೀತಂಗೋಳಿಯಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಹಲವಾರು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸಾರ್ವಜನಿಕ ಸಭೆಯನ್ನು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಬು ಅಬ್ರಾಂ ಉದ್ಘಾಟಿಸಿದರು. ಪಿ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಎಂ ಜಿಲ್ಲಾ ಕಾರ್ಯಕಾರಿ ಸದಸ್ಯ ಬಿಪಿಪಿ ಮುಸ್ತಫಾ, ಜಿಲ್ಲಾ ಸಮಿತಿ ಸದಸ್ಯ ಡಿ ಸುಬ್ಬಣ್ಣ ಆಳ್ವ, ಸಿಪಿಎಂ ಕುಂಬಳೆ ಏರಿಯಾ ಕಾರ್ಯದರ್ಶಿ ಸಿಎ ಜುಬೈರ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆರ್ಕಳ ಕಲ್ಲಡ್ಕ ರಸ್ತೆ ತಡೆ ನಡೆಸಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದ ಪಳ್ಳತಡ್ಕ ಜನಪರ ಸಮಿತಿ ಮುಖಂಡರು ಸೇರಿದಂತೆ 50 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ರಸ್ತೆ ಬದಿಯಲ್ಲಿರುವ ಚರಂಡಿಯನ್ನು ತಡೆದು ನೀರನ್ನು ರಸ್ತೆಗೆ ಹರಿಯಲು ಬಿಟ್ಟಾಗಿತ್ತು ಪ್ರತಿಭಟನೆ. ಘಟನೆಗೆ ಸಂಬಂಧಿಸಿ ಬದಿಯಡ್ಕ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚೆರ್ಕಳ ಕಲ್ಲಡ್ಕ ರಸ್ತೆ ತಡೆ ನಡೆಸಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಪಳ್ಳತಡ್ಕ ಜನಪರ ಸಮಿತಿಯ ಮುಖಂಡರು ಸೇರಿದಂತೆ 50 ಮಂದಿಯ ವಿರುದ್ಧ ಬದಿಯಡ್ಕ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಮೀದ್ ಪಳ್ಳತಡ್ಕ, ಅನ್ಸರ್ ಕಡುಪಂಕುಳಿ, ಕರೀಂ ಕೋರಿಕರ್, ಕರೀಂ ಪಳ್ಳತಡ್ಕ, ಮುಬಿನ್ ಕೋರಿಕರ್, ಚೇತನ್ ಕಡುಪಂಕುಳಿ, ಜೆಸಿಬಿ ಚಾಲಕ ಸುಜಿತ್, ಶಾಫಿ ಪಳ್ಳತಡ್ಕ, ನೌಷದ್ ಸೇರಿದಂತೆ 50 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾನೂನು ವಿರುದ್ಧವಾಗಿ ಗುಂಪು ಸೇರಿ ರಸ್ತೆ ತಡೆ ನಡೆಸಿ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದೆ ಎಂದು ಪ್ರಕರಣದಲ್ಲಿ ತಿಳಿಸಲಾಗಿದೆ. ಚೆರ್ಕಳ ಕಲ್ಲಡ್ಕ ಅಂತಾರಾಜ್ಯ ಹೆದ್ದಾರಿಯ ಪಳ್ಳತಡ್ಕ ರಸ್ತೆಯಲ್ಲಿ ಉಂಟಾದ ದೊಡ್ಡ ಹೊಂಡಗಳನ್ನು ಮುಚ್ಚಿ ರಸ್ತೆ ದುರಸ್ತಿಗೊಳಿಸಲು ಕ್ರಮ ಕೈಗೊಳ್ಳದೇ ಇರುವುದನ್ನು ಪ್ರತಿಭಟಿಸಿಯಾಗಿದೆ ರಸ್ತೆ ತಡೆ ನಡೆಸಲಾಗಿರುವುದು. ಪ್ರತಿಭಟನೆಯನ್ನು ತೀವ್ರಗೊಳಿಸಲು ಒಳಚರಂಡಿಯನ್ನು ಮುಚ್ಚಿ ರಸ್ತೆಗೆ ನೀರನ್ನು ಹರಿಯಲು ಬಿಡಲಾಯಿತು. ರಸ್ತೆಯನ್ನು ಮತ್ತಷ್ಟು ಹಾನಿಗೊಳಿಸುವ ಈ ಪ್ರಯತ್ನದ ವಿರುದ್ಧ ಸ್ಥಳೀಯರು ಪ್ರತಿಭಟನೆಗಿಳಿದರು. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸಿಪಿಎಂ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ മനവി സല്ലിಸಲಾಯಿತು. ഇത്തരം നീച പ്രവൃത്തി രാത്രിക്ക് വന്നിട്ട് ആരും അറിയാതെ JCB ഉപയോഗിച്ചിട്ട് മാന്തിയിട്ട് ഈ തോട്ടിലൂടെ ഒഴുകുന്ന വെള്ളം മുഴുവൻ റോഡിലേക്ക് ഇട്ടിട്ട് ആകെ മൊത്തം റോഡ് നശിപ്പിക്കുന്ന രീതിയിലേക്കുള്ള ഒരു സമരാഭാസമായിട്ടാണ് ഇത് മാറിയത്. അതിനെതിരെയാണ് CPMന്റെ നേതൃത്വത്തിൽ ജില്ലാ പോലീസ് മേധാവിക്കടക്കം പരാതി കൊടുത്തിട്ടുള്ളത്. തീർച്ചയായിട്ടും റോഡ് നന്നാവേണ്ടത് നാടിന്റെ ആവശ്യമാണ്. പക്ഷേ അതിന് ഒരു സമരത്തിന്റെ മറവിൽ ഇത്തരത്തിലുള്ള കുൽസിത പ്രവൃത്തി ചെയ്യുന്ന വാർഡ് മെമ്പർ തെറ്റായ ഇതാണ് ചെയ്യുന്നത്. നിയമവിരുദ്ധ പ്രവർത്തനമാണ് നടത്തിയിട്ടുള്ളത്. അതുപോലെ തന്നെ 31 കോടി രൂപ മുടക്കി രണ്ടാമത് ഈ റോഡ് പുനർനിർമ്മിക്കാൻ ആവശ്യമായിട്ടുള്ള ഇടപെടൽ സർക്കാർ നടത്തി വരികയാണ്. അതിന്റെ ഭാഗമായിട്ടുള്ള പ്രവർത്തനങ്ങൾ നടന്നു വരികയാണ്. ഇപ്പോൾ 8 ലക്ഷം രൂപ അടിയന്തരമായിട്ട് ഈ കുഴി അടയ്ക്കുന്നതിന് വേണ്ടിയിട്ട് അനുവദിച്ചിട്ടുണ്ട്. ഈ മഴ കാരണമാണ് ഈ കുഴി അടയ്ക്കുന്ന പ്രവർത്തനം ഇങ്ങനെ നീണ്ടുപോകുന്നത്. മഴ മാറിയാൽ ഉടൻ തന്നെ ഈ കുഴി അടയ്ക്കുന്ന പ്രവർത്തനം നടത്തുമെന്നാണ് അറിയാൻ കഴിഞ്ഞത്. ಕಳೆದ ದಿನ ಕಾಂಗ್ರೆಸ್ ನೇತೃತ್ವದಲ್ಲಿಯೂ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ನೀರು ಹರಿದು ಹೋಗಲು ವ್ಯವಸ್ಥೆ ಅಥವಾ ಚರಂಡಿ ಇಲ್ಲದೇ ಇರುವುದರಿಂದ ರಸ್ತೆ ಕುಸಿಯಲು ಕಾರಣವಾಗುತ್ತಿದೆ. ಕರ್ನಾಟಕದ ಪುತ್ತೂರು, ಬೆಂಗಳೂರಿನಂತಹ ಮುಂತಾದ ಸ್ಥಳಗಳಿಗೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಲಭವಾಗಿ ತಲುಪಬಹುದಾದ ರಸ್ತೆಯಾಗಿರುವುದರಿಂದ ಹೆಚ್ಚಿನ ವಾಹನಗಳು ಈ ಮಾರ್ಗವನ್ನು ಅವಲಂಬಿಸಿದೆ. ಉಕ್ಕಿನಡ್ಕ ವೈದ್ಯಕೀಯ ಕಾಲೇಜಿಗೆ ಹೋಗುವ ಮುಖ್ಯ ರಸ್ತೆಯೂ ಇದಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. 2 ದಿನಗಳ ಹಿಂದೆ ಕುಂಜತ್ತೂರಿನ ಕಣ್ವ ತೀರ್ಥದಲ್ಲಿ ಹಗಲು ಹೊತ್ತಿನಲ್ಲಿ ಮನೆಯಿಂದ 2.5 ಪವನ್ ಚಿನ್ನಾಭರಣಗಳನ್ನು ಕದ್ದ ಆರೋಪಿಯನ್ನು ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುಂಜತ್ತೂರಿನ ಹಳೆಯ RTO ಸಮೀಪದಲ್ಲಿರುವ ಬಾಡಿಗೆ ಮನೆಯಿಂದ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ. 2 ದಿನಗಳ ಹಿಂದೆ ಕುಂಜತ್ತೂರಿನ ಕಣ್ವತೀರ್ಥದ ಮನೆಯೊಂದರಿಂದ ಹಾಡಹಗಲೇ 2.5 ಪವನ್ ಚಿನ್ನಾಭರಣ ಕಳವಾದ ಘಟನೆ ಸಂಭವಿಸಿತ್ತು. ಘಟನೆಗೆ ಸಂಬಂಧಿಸಿದಂತೆ ಆರೋಪಿಯನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಕುಂಜತ್ತೂರಿನ ಹಳೆಯ RTO ಸಮೀಪದ ಬಾಡಿಗೆ ಮನೆಯಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ಉತ್ತರ ಪ್ರದೇಶ ಮೂಲದ ಗಣಪತಿ ಎಂಬಾತ ಬಂಧಿತ ಆರೋಪಿ. ಕಳವು ಮಾಡಿದ 2.5 ಪವನ್ ಚಿನ್ನಾಭರಣಗಳನ್ನು ಆತನಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆತ ಬೇರೆ ಯಾವುದಾದರೂ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆಯೇ ಎಂಬುದರ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆರಳಚ್ಚು ತಜ್ಞರಿಂದ ಪಡೆದ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರು ನಡೆಸಿದ ತನಿಖೆಯಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ. ಉತ್ತರ ಪ್ರದೇಶದ ವೀರಾಪುರ್ ಮೂಲದ ಯೋಗೀಶ್ ವಾಸಿಸುವ ಕಣ್ವತೀರ್ಥದ ಬಾಡಿಗೆ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಕಳೆದ 10 ವರ್ಷಗಳಿಂದ ದಿನಗೂಲಿ ಕೆಲಸ ಮಾಡುತ್ತಿರುವ ಯೋಗೀಶ್ 2 ದಿನಗಳ ಹಿಂದೆ ಬೆಳಗ್ಗೆ ಮಂಗಳೂರಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಹಿಂದಿರುಗಿದಾಗ ಕಳ್ಳತನ ನಡೆದಿದ್ದು ಬೆಳಕಿಗೆ ಬಂದಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮೊಗ್ರಾಲ್ ಗವರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ಆವರಣದಲ್ಲಿ ಅರಳಿದ ಸೂರ್ಯಕಾಂತಿ ಹೂಗಳು ಮನಮೋಹಕವಾಗಿವೆ. ಮುನ್ನಾರ್ನಿಂದ ತಂದ ಬೀಜಗಳನ್ನು ಬಳಸಿ ಶಾಲೆಯಲ್ಲಿ ಸೂರ್ಯಕಾಂತಿ ತೋಟ ನಿರ್ಮಿಸಲಾಗಿದೆ. ಚಿನ್ನದ ಬಣ್ಣದಲ್ಲಿ ಅರಳುತ್ತಿರುವ ಸೂರ್ಯಕಾಂತಿಗಳು ಶಿಕ್ಷಕರು, ಮಕ್ಕಳನ್ನು ಮಾತ್ರವಲ್ಲದೆ ಶಾಲೆಗೆ ಬರುವ ಪ್ರತಿಯೊಬ್ಬರ ಕಣ್ಮನ ಸೆಳೆಯುತ್ತಿದೆ.
ಅಧ್ಯಯನದೊಂದಿಗೆ ಪಠ್ಯೇತರ ರಂಗದಲ್ಲಿ ಅತ್ಯುತ್ತಮ ಚಟುವಟಿಕೆಗಳನ್ನು ಪ್ರದರ್ಶಿಸುವ ಮೊಗ್ರಾಲ್ ಗವರ್ನಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಮನಮೋಹಕವಾದ ದೃಶ್ಯಗಳನ್ನು ಪಸರಿಸಿ ಅರಳಿ ನಿಂತಿದೆ ಈ ಸೂರ್ಯಕಾಂತಿಗಳು. ಇಕೋಸೀಡ್ ಕ್ಲಬ್ ಚಟುವಟಿಕೆಗಳ ಭಾಗವಾಗಿ ಸೂರ್ಯಕಾಂತಿ ಉದ್ಯಾನ ಯೋಜನೆಯ ಭಾಗವಾಗಿ ಶಾಲಾ ಆವರಣದಲ್ಲಿ ಸಣ್ಣ ಸೂರ್ಯಕಾಂತಿ ತೋಟಗಳನ್ನು ಸಿದ್ಧಪಡಿಸಲಾಗಿದೆ. ಎಲ್ಪಿ ಬ್ಲಾಕ್, ಹೈಸ್ಕೂಲ್ ಬ್ಲಾಕ್ ಎಂಬೆಡೆಗಳಲ್ಲಿ ಸೌಮ್ಯವಾದ ಗಾಳಿಯಲ್ಲಿ ತೂಗಾಡುವ ಸಸ್ಯಗಳಿಂದ ತುಂಬಿರುವ ಸೂರ್ಯಕಾಂತಿ ಹೂವುಗಳು ನೋಡಲು ಮನಮೋಹಕ ದೃಶ್ಯವಾಗಿದೆ. ಮೂನರ್ನಿಂದ ಸೂರ್ಯಕಾಂತಿ ಬೀಜಗಳನ್ನು ತರಿಸಿ ಶಿಕ್ಷಕರು ಮತ್ತು ಮಕ್ಕಳು ಸಸಿಗಳನ್ನು ಅತ್ಯುತ್ತಮವಾಗಿ ಪರಿಪಾಲನೆ ಮಾಡಿದ್ದಾರೆ ಎಂದು ಈಕೋ ಕ್ಲಬ್ನ ಸಂಚಾಲಕ ಶಿಕ್ಷಕ ರಾಜೇಶನ್ ಮಾಸ್ಟರ್ ಹೇಳಿದರು. ಅವರು ಕಳೆದ ವರ್ಷದಿಂದ ಸೂರ್ಯಕಾಂತಿಗಳನ್ನು ನೆಟ್ಟು ಅರಳಲು ಆರಂಭವಾಗಿದೆ ಮತ್ತು ಇದು ತುಂಬಾ ಉತ್ತಮ ಚಟುವಟಿಕೆಯಾಗಿ ಪರಿಣಮಿಸಿದ ಕಾರಣ ಈ ವರ್ಷವೂ ಈ ಯೋಜನೆಯನ್ನು ಮುಂದುವರಿಸಲಾಗಿದೆ ಎಂದು ರಾಜೇಶನ್ ಮಾಸ್ಟರ್ ಹೇಳಿದರು. ಶಾಲಾ ಅಂಗಳದಲ್ಲಿ ವಿವಿಧ ಸ್ಥಳಗಳಲ್ಲಿ ಚಿನ್ನದ ಬಣ್ಣದಲ್ಲಿ ಅರಳುತ್ತಿರುವ ಸೂರ್ಯಕಾಂತಿಗಳಿಗೂ ಶಿಕ್ಷಕರು ಮತ್ತು ಮಕ್ಕಳಿಗೆ ಮಾತ್ರವಲ್ಲ, ಶಾಲೆಗೆ ಬರುವ ಪ್ರತಿಯೊಬ್ಬರ ಕಣ್ಮನ ಸೆಳೆಯುತ್ತಿದೆ. ಸೂರ್ಯಕಾಂತಿ ತೋಟ ಮಾತ್ರವಲ್ಲದೆ ಜೀನಿಯ ತೋಟ ಸಿದ್ಧಪಡಿಸಿ ಯಶಸ್ವಿಯಾದ ಬಗ್ಗೆಯೂ ಈ ಶಾಲೆಯು ಕತೆ ಹೇಳುತ್ತದೆ. ಪಪ್ಪಾಯ ತೋಟ, ಮೆಣಸು ತೋಟದ ಯೋಜನಾ ಚಟುವಟಿಕೆಗಳು ಕೂಡ ಗಮನಾರ್ಹವಾಗಿದೆ. ಇಕೋಸೀಡ್ ಕ್ಲಬ್ ಅನ್ನು ಮುನ್ನಡೆಸುವ ಶಿಕ್ಷಕರಾದ ರಾಜೇಶನ್ ಮಾಸ್ಟರ್, ನಿಭು ವಿಟಿ, ರುವೇಗಾ ಪಿಕೆ, ಸೈನಾಬಾ ಮತ್ತು ರಮ್ಯಾ ಆರ್ಎಸ್ ಈ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮುಖ್ಯೋಪಾಧ್ಯಾಯರು, ಪಿಟಿಎ ಮತ್ತು ವಿದ್ಯಾರ್ಥಿಗಳು ಸಹ ಚಟುವಟಿಕೆಗಳಿಗೆ ಅತ್ಯುತ್ತಮ ಬೆಂಬಲವನ್ನು ನೀಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಮಟಾಜಿ ಗೋಸಾಡ ಶ್ರೀ ಮಹಿಷಮರ್ದಿನಿ ಕ್ಷೇತ್ರದ ಒತ್ತೆಕೋಲ ಜರುಗುವ ಗದ್ದೆಯಲ್ಲಿ ಕೆಸರು ಗದ್ದೆ ಕಾರ್ಯಕ್ರಮ ನಡೆಯಲಿದೆ. ಅಪ್ಪೆನ ಕಂಡೆಡು ಒಂಜಿ ದಿನ ಎಂಬ ಹೆಸರಿನಲ್ಲಿ ಜುಲೈ 13ರಂದು ಕ್ಷೇತ್ರಕ್ಕೆ ನೂತನವಾಗಿ ಖರೀದಿಸಿದ ಗದ್ದೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕುಮಟಾಜೆ ಗೋಸಾಡ ಶ್ರೀ ಮಹಿಷಮರ್ದಿನಿ ಕ್ಷೇತ್ರದ ಒತ್ತೆಕೋಲ ಜರುಗುವ ಗದ್ದೆಯಲ್ಲಿ ಅಪ್ಪೆನ ಕಂಡೆಡು ಒಂಜಿ ದಿನ ಎಂಬ ಕೆಸರು ಗದ್ದೆ ಕಾರ್ಯಕ್ರಮ ನಡೆಯಲಿದೆ. ಕ್ಷೇತ್ರಕ್ಕೆ ನೂತನವಾಗಿ ಖರೀದಿಸಿದ ಗದ್ದೆಯಲ್ಲಿ ಜುಲೈ 13ರಂದು ಕಾರ್ಯಕ್ರಮ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 4 ದಿನ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಈ ಗದ್ದೆಯಲ್ಲಿ ಬಂದು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ, ಇಲ್ಲಿಗೆ ಬೇಕಾಗಿರತಕ್ಕಂಥ ಯಾವುದೆಲ್ಲ ವ್ಯವಸ್ಥೆ ಬೇಕು ಎಂಬುದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಆದುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಊರಿನ ಪರವೂರಿನ ಈ ಗ್ರಾಮದ ಎಲ್ಲರೂ ಕೂಡ ಇಲ್ಲಿ ಬಂದು ನಾಳ್ದು ನಡೆಯುವಂಥ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ವಿನಯಪೂರ್ವಕ ಸೇವಾ ಸಮಿತಿಯ ವತಿಯಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕ್ಷೇತ್ರದ ಸೇವಾ ಸಮಿತಿ ಉಪಾಧ್ಯಕ್ಷ ಪ್ರಸಾದ್ ಮಣಿಯಾಣಿ ಗೋಸಾಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ ರೈ ಗೋಸಾಡ, ಕೋಶಾಧಿಕಾರಿ ಪರಮೇಶ್ವರ ಭಟ್, ಕ್ಷೇತ್ರದ ಅರ್ಚಕರಾದ ರಾಘವೇಂದ್ರ ಚಡಗ, ಕಾರ್ಯಕಾರಿಣಿ ಸಮಿತಿ ಸದಸ್ಯ ಸುಬ್ಬ ಪಾಟಾಳಿ ಗೋಸಾಡ, ಸತೀಶ್ ರೈ ಗೋಸಾಡ, ಸೀತಾರಾಮ ರೈ, ಹರಿಶ್ಚಂದ್ರ ಪಾಟಾಳಿ, ಅಪ್ಪಕುഞ്ഞി ಮಣಿಯಾಣಿ, ಸುಧೀರ್ ಶೆಟ್ಟಿ, ಪ್ರಮೋದ್, ಸುನಿಲ್ ಮಣಿಯಾಣಿ, ಅಮೃತರಾಜ್ ರೈ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕಿನ ಕುಂಜತ್ತೂರು ಪೂರ್ವಾನ್ನ ಸಾಯಾನ್ನ ಶಾಖೆಯ ನೂತನ ಕಟ್ಟಡ ಉದ್ಘಾಟನೆಗೊಂಡಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನಲ್ಲಿ ಪ್ರಥಮ ದರ್ಜೆಯ ಸೂಪರ್ ಗ್ರೇಡ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ನ ಕುಂಜತ್ತೂರು ಪೂರ್ವಹನ ಸಾಯಾನ್ನ ಶಾಖೆಯು ಸದಸ್ಯರುಗಳ ಹಾಗೂ ಗ್ರಾಹಕರ ಅನುಕೂಲತೆಗಳಿಗಾಗಿ ನಿರ್ಮಿಸಲಾದ ನೂತನ ಕಟ್ಟಡದ ಉದ್ಘಾಟನೆ ನಡೆಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ನೂತನ ಶಾಖೆಯನ್ನು ಉದ್ಘಾಟಿಸಿದರು. 5 ಬ್ರಾಂಚ್ಗಳನ್ನು ಇಟ್ಟುಕೊಂಡು ಶಾಖೆಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಶಾಖೆಯನ್ನು ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಅದರ ಶ್ರೇಯಸ್ಸು ಎಲ್ಲ ಸಿಬ್ಬಂದಿಗಳಿಗೆ ಸಿಗಬೇಕು. ಯಾಕಂತ ಹೇಳಿದರೆ ಯಾವುದೇ ಒಂದು ಶಾಖೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿದರೆ ಸಿಬ್ಬಂದಿಗಳ ಒಂದು ಸಹಕಾರ ಹಾಗೂ ಅವರ ಸೇವೆ ಅತಿ ಮುಖ್ಯ ಆಗ್ತದೆ. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಸ್ ರಾಮಚಂದ್ರ ಅಧ್ಯಕ್ಷತೆ ವಹಿಸಿದ್ದರು. ಬ್ಯಾಂಕ್ ಕಾರ್ಯದರ್ಶಿ ರಾಜನ್ ನಾಯರ್ ವರದಿ ಮಂಡಿಸಿದರು. ರಾಜಬೆಳ್ಚಪಾಡ ದೀಪ ಪ್ರಜ್ವಲನೆ ನಡೆಸಿದರು. ಸ್ಟ್ರಾಂಗ್ ರೂಮ್ ಉದ್ಘಾಟನೆಯನ್ನು ವಿ ಚಂದ್ರನ್ ನೆರವೇರಿಸಿದರು. ಲಾಕರ್ ಉದ್ಘಾಟನೆಯನ್ನು ರವೀಂದ್ರ ಎ ನಿರ್ವಹಿಸಿದರು. ಜಯಚಂದ್ರನ್ ಎ ಪ್ರಥಮ ಠೇವಣಿ ಸ್ವೀಕಾರ ನಡೆಸಿದರು. ಪ್ರಥಮ ಸಾಲ ವಿತರಣೆ ಜಯಾನಂದ ಕೆಆರ್ ನಿರ್ವಹಿಸಿದರು. ಜನಪ್ರತಿನಿಧಿಗಳಾದ ಮುಸ್ತಫಾ ಉದ್ಯಾವರ, ರಾಜೇಶ್ ಮಜಲ್, ಕುಲ್ಸುಮ, ಅಧಿಕಾರಿಗಳಾದ ಸುನಿಲ್ ಕುಮಾರ್ ಪಿ, ಬೈಜುರಾಜ್, ಡಿ ಸುಕುಮಾರನ್, ಗಣ್ಯರಾದ ವಿಜಯ್ ಕನಿಲಾ, ಕಿರಣ್ ಕುಮಾರ್ ಶೆಟ್ಟಿ, ಕೃಷ್ಣಪ್ಪ ಬೆಂಗರೆ, ರಾಮಕೃಷ್ಣ ಶೆಟ್ಟಿಗರ್, ಅಶ್ರಫ್ ಕುಂಜತ್ತೂರು, ಯೋಗೀಶ್ ಕೆ, ಡಾಕ್ಟರ್ ಶಾದರ್, ವಿಜಯ ಕನಿಲಾ, ರೇಖಾ, ಬಶೀರ್ ಕನಿಲಾ ಮುಂತಾದವರು ಪಾಲ್ಗೊಂಡರು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಧಾನ ಕಚೇರಿಯಲ್ಲದೆ ಹೊಸಬೆಟ್ಟು, ಹೊಸಂಗಡಿ, ಉದ್ಯಾವರ, ಬಡಾಜೆ, ತಲಪಾಡಿ ಶಾಖೆಗಳನ್ನು ಹೊಂದಿವೆ. ಜೊತೆಯಾಗಿ ಹೊಸಂಗಡಿ ಹಾಗೂ ಕುಂಜತ್ತೂರು ಶಾಖೆಯಲ್ಲಿ ಗ್ರಾಹಕರ ಅನುಕೂಲತೆಗಳಿಗಾಗಿ ಸಾಯಾನ್ನ ಶಾಖೆ ಆರಂಭಿಸಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಂಗೀತ ಗುರುಗಳಾದ ನಟರಾಜ ಶರ್ಮಾ ಇವರಿಗೆ ಗೌರವ ಸಲ್ಲಿಸಲಾಯಿತು.
ವ್ಯಾಸ ಪೂರ್ಣಿಮೆಯ ಪ್ರಯುಕ್ತ ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಂಗೀತ ಗುರುಗಳಾದ ನಟರಾಜ ಶರ್ಮಾ ಇವರಿಗೆ ಗೌರವ ಸಲ್ಲಿಸಲಾಯಿತು. ನಟರಾಜ ಶರ್ಮಾ ಇವರು ಸುದೀರ್ಘ 40 ವರ್ಷಗಳಿಂದ ಸಂಗೀತ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತ, ತಬಲಾ, ಕೀಬೋರ್ಡ್, ವೀಣೆ ಇತ್ಯಾದಿ ಕಲಿಸುವುದರ ಮೂಲಕ ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ವರಪ್ರಸಾದ್ ಕೋಟೆಕಣಿ ಇವರು ಶಾಲು ಹೊದಿಸಿ ನಟರಾಜ ಶರ್ಮಾ ಇವರಿಗೆ ಗುರುವಂದನಾ ಸಮರ್ಪಣೆ ಸಲ್ಲಿಸಿದರು. ಬಾಲಗೋಕುಲದ ಕಾರ್ಯದರ್ಶಿ ಮೋದಕ್ ರಾಜ್ ಸೂರ್ಲು ಇವರು ಫಲಪುಷ್ಪ ಸ್ಮರಣಿಕೆ ನೀಡಿ ಗೌರವಿಸಿದರು. ಬಾಲಗೋಕುಲದ ಕೋಶಾಧಿಕಾರಿ ಲಕ್ಷ್ಮೀನಾರಾಯಣ ಕೋಟೆಕಣಿ ಹಾಗೂ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ನಂದ ಗೋಪನ ಮಂದಿರಂಗಳ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಎಸ್ಎಸ್ಎಫ್ 32ನೇ ಕುಂಬಳೆ ವಿಭಾಗ ಸಾಹಿತ್ಯ ಉತ್ಸವಕ್ಕೆ ಕಳತ್ತೂರ್ ತಾಜುಲ್ ಉಲಮಾ ಶಿಕ್ಷಣ ಕೇಂದ್ರದಲ್ಲಿ ಚಾಲನೆ ದೊರಕಿತು. 3 ದಿನಗಳಲ್ಲಾಗಿ ನಡೆಯುವ ಕಾರ್ಯಕ್ರಮದಲ್ಲಿ 5 ವೇದಿಕೆಗಳಲ್ಲಿ 200ರಷ್ಟು ಸ್ಪರ್ಧೆಗಳಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿಭಾಗದ ಕುಟುಂಬ, ಬ್ಲಾಕ್, ಘಟಕ, ವಲಯ ಸಾಹಿತ್ಯ ಉತ್ಸವಗಳಲ್ಲಿ ಸ್ಪರ್ಧಿಸುವ ಮೂಲಕ ಅರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ಕಲೆ ಸಾಹಿತ್ಯ ಸ್ಪರ್ಧೆ ಸೇರಿದಂತೆ ಸಾಂಸ್ಕೃತಿಕ ಧಾರ್ಮಿಕ ಸಂಗಮಗಳು ಸಾಹಿತ್ಯ ಉತ್ಸವದ ಭಾಗವಾಗಿ ನಡೆಯಲಿದೆ. ಶನಿವಾರ ಸಾಯಂಕಾಲ ನಡೆಯಲಿರುವ ಉದ್ಘಾಟನಾ ಸಭೆಯನ್ನು ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತ ವಾಗ್ಮಿ ನಿರ್ಮಲ್ ಕುಮಾರ್ ಉದ್ಘಾಟಿಸಲಿದ್ದಾರೆ. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಸಾಂಸ್ಕೃತಿಕ ಸಭೆಯಲ್ಲಿ ಉಪಸ್ಥಿತರಿರುವರು ಎಂದು ಸಂಘಟಕರು ತಿಳಿಸಿದರು. ಸ್ವಾಗತ ಸಂಘ ಚೇರ್ಮನ್ ಹನೀಫ್ ಸಹದಿ ಕುಂಬೋಲ್, ಎಸ್ಎಸ್ಎಫ್ ವಿಭಾಗ ಅಧ್ಯಕ್ಷ ನಾಸಿರ್ ಹಿಮಾಮಿ ಸಖಾಫಿ, ಪ್ರಧಾನ ಕಾರ್ಯದರ್ಶಿ ರಿಫಾಯಿ ಹಿಶಾಮಿ, ಕಾರ್ಯದರ್ಶಿ ಯೂನಸ್ ಸುರೈಜಿ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸೇನೆ ವತಿಯಿಂದ ಪುತ್ತಿಗೆ ಕೃಷಿ ಭವನಕ್ಕೆ ಮಾರ್ಚ್. ಕೃಷಿ ಅಗತ್ಯಗಳಿಗಿರುವ ಉಚಿತ ವಿದ್ಯುತ್ ಸ್ಥಗಿತಗೊಳಿಸುವ ಕ್ರಮವನ್ನು ಪುನರ್ ಪರಿಶೀಲಿಸಬೇಕೆಂದು ಆಗ್ರಹಿಸಿ. ಮುಷ್ಕರದ ದಿನದಂದು ಚಂಗನಾಶೇರಿ ಸೆಂಟ್ರಲ್ ಪೋಸ್ಟ್ ಆಫೀಸ್ಗೆ ನುಗ್ಗಿ ಪೋಸ್ಟಲ್ ಉದ್ಯೋಗಿಯನ್ನು ಥಳಿಸಿದ ಘಟನೆಯನ್ನು ವಿರೋಧಿಸಿ ಬಿಪಿಇಎಫ್ ಬಿಎಂಎಸ್ ಕಾಸರಗೋಡು ವಿಭಾಗದ ನೇತೃತ್ವದಲ್ಲಿ ಧರಣಿ. ಸಿಐಟಿಯು ನೇತೃತ್ವದಲ್ಲಿ ಸೀತಾಂಗೋಳಿಯಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ. ಟ್ರೇಡ್ ಯೂನಿಯನ್ ಮುಷ್ಕರದಲ್ಲಿ ಭಾಗವಹಿಸಿದ ಸಿಪಿಎಂ ಮುಖಂಡರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ಹಿನ್ನೆಲೆ. ಚೆರ್ಕಳ ಕಲ್ಲಡ್ಕ ರಸ್ತೆ ತಡೆ ನಡೆಸಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿ. ಪಳ್ಳತಡ್ಕ ಜನಪರ ಸಮಿತಿ ಮುಖಂಡರು ಸೇರಿದಂತೆ 50 ಮಂದಿಯ ವಿರುದ್ಧ ಪ್ರಕರಣ ದಾಖಲು. 2 ದಿನಗಳ ಹಿಂದೆ ಕುಂಜತ್ತೂರಿನ ಕಣ್ವತೀರ್ಥದ ಮನೆಯೊಂದರಲ್ಲಿ ನಡೆದ ಕಳ್ಳತನ. ಆರೋಪಿ ಮಂಜೇಶ್ವರ ಪೊಲೀಸರ ವಶಕ್ಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.